ವಿಡಿಯೋಸ್ ಆರ್ ಆಲ್ವೇಸ್ ಅಬೌಟ್ ಫನ್ ಆ್ಯಂಡ್ ಫ್ಯಾಕ್ಟ್. ಸೊ ಫಸ್ಟ್ ಫ್ಯಾಕ್ಟ್ ಬಗ್ಗೆ ಮಾತಾಡೋಣ, ಆಮೇಲೆ ಫನ್ ಇದ್ದಿದ್ದೈತಿ. ಡಿಗ್ರಿ ಮುಗಿಸಿ ಎಷ್ಟು ದಿನ ಆಗೈತಿ ಹಂಗ ಫಾಲ್ತು ಕುಂತಿ ಮನ್ಯಾಗ ಮುಂದೆ ಏನಾರು ಮಾಡ್ಬೇಕಂತ ವಿಚಾರ ಮಾಡಿ ಇಲ್ಲ ನೀ? ಮಾಡ್ತೀನಮ್ಮ, ಏನಾರು ಮಾಡ್ತೀನಿ. ಆಫ್ಟರ್ ಎಜುಕೇಷನ್ ಎಲ್ಲ ಸ್ಟೂಡೆಂಟ್ ಫೇಸ್ ಮಾಡೋ ಇದೊಂದು ಕ್ವಶನ್, ಮುಂದೇನು ಮುಂದೇನು. ಐ ನೋ ಜೂನ್ದಾಗ ದೊಡ್ಡ ಸ್ಕ್ಯಾಮ್ ಅಂತ ಬಂದಾಗ ಹರ್ಷದ್ ಮೇಟ ಈ ವಿಜಯ್ ಮಲ್ಯ ನೆನ್ಪು ಬರ್ತಾರೆ. ಬಟ್ ಬ್ರೋ, ಅದಕ್ಕಿಂತ ದೊಡ್ಡ ಸ್ಕ್ಯಾಮ್ ಅಂದ್ರೆ ಈ ಸ್ಕೂಲೇ ಎಜುಕೇಷನ್ ಸಿಸ್ಟಮ್. ಇದನ್ನೆಲ್ಲ ನಾನು ಹಂಗೆ ಹೇಳತ್ತಿಲ್ಲ, ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳತ್ತೀನಿ. ಎಲ್ಲಿ ನಾನು ಡಾಕ್ಟರ್ ಆಗಬೇಕಂತಿದ್ದೆ, ಎಲ್ಲಿ ಸೈಂಟಿಸ್ಟ್, ಎಲ್ಲಿ IAS, ಈಗ ಇಲ್ಲಿ ಯೂಟ್ಯೂಬರ್ ಆಗತ್ತೀನಿ. ವಿ ಸ್ಟಿಲ್ ಇನ್ವೆಸ್ಟ್ 15 years ಫಾರ್ ನಥಿಂಗ್. ನೀವೇ ವಿಚಾರ ಮಾಡ್ತೀವಿ, 1,000 ಪೋಸ್ಟಿಗೆ 10 ಲಕ್ಷ ಮಂದಿ ಅಪ್ಲಿಕೇಶನ್ ಆಗ್ತಾರೆ ಅಂದರೆ 1 ಪೋಸ್ಟಿಗೆ 1,000 ಮಂದಿ. ಅಂಥದ್ರಾಗ ನಾವು 15 ವರ್ಷ ಕಲ್ತಿಂದು ನಮಗೆ ಜಾಬ್ ಸಿಗುವಂಥ ಪರ್ಸೆಂಟೇಜ್ ಎಷ್ಟಿರುತ್ತೆ? 0.001%. ಆ 0.001%ನಾಗ ನಾವು ಸೆಲೆಕ್ಟ್ ಆಗ್ತೇವಂತ ಅಂತ ತಿಳ್ಕೊತೇವಲ್ಲ, ನಾವು ಚೂಚೆ ಅದೀವಿ. ನೀನು ನೋಡೋದು, ನೀನು ಸೆಲೆಕ್ಟ್ ಆಗಿಲ್ಲ, ನೀನು ಚೂಚೆ ಆಗಿ. ಸೊ ಇನ್ ದಿ ಎಂಡ್ we fucked up by education system. ಏನ್ ಲೇಟ್ ಆಪರೆ ಇಲ್ಲೇನ್ ಮಾಡತ್ತಿ? ಇಂಟರ್ವ್ಯೂ ಬಂದಿನ ದೋಸ್ತ ನೀನ? ಸೇಮ್, ನಾನು ಇಂಟರ್ವ್ಯೂ ಬಂದಿರ್ಲಿ. ನಿಂಗೂ ಇಂಟರ್ವ್ಯೂ ಕರೆದ್ರ? ನೀ ಲೈಫ್ ಟೈಮ್ ಓದಿ ಇಲ್ಲಿ ಬಂದಿದ್ದೋಸ್ತೆ. ನಾನು ಜೀವನದಾಗ ಮಾಡಬಾರ್ದೆಲ್ಲ ಹಜಾಮತಿ ಕೆಲಸ ಮಾಡಿದ್ರು ಸೇಮ್ ಪ್ಲೇಸ್ದಾಗ ಅದೀನಿ. ಸೊ ನೀ ಇಷ್ಟು ವರ್ಷ ಓದಿದ್ದಕ್ಕೆ ಏನು ಅವ್ರು ಕೊಡೋಕ್ಕಾಗಿಲ್ಲ. ಇಂತೆಲ್ಲ ಮಾತಾಡ್ಬೇಡಿ, ಆಫೀಸ್ ಐತಿದೆ. ನೋಡ್ ಟಾಪರೇ, ಜೀವನದಾಗ ಹುಡುಗಿ ಜಾಬ್ ಇವೆರಡು ಸೇಮ್. ಸಿಗೋ ಮಟ ಬೇಕು ಅನಿಸ್ತೈತಿ. ಸಿಕ್ಕಿಂದೆ ಅವನು ಎದಕ್ಕಾರ ಸಿಕ್ಪ ಅನಿಸ್ತೈತಿ. ಅದಕ್ಕೆ ಜೀವನದಾಗ ಯಾವತ್ತು ಹುಡುಗಿನ ಜಾಬ್ನ ಸೀರಿಯಸ್ಲಿ ತಗೊಳಕ ಹೋಗ್ಬೇಡ. ನಿನಗೇನಾರ ಡೌಟ್ ಇದ್ರೆ ಅಲ್ಲಿ ವಿಡಿಯೋ ನೋಡತ್ತಲ್ಲ ಅವ್ನು ಕೇಳಿ. ಮತ್ ಬೈ ಸಂಪೇನ್ ಜೀವನ ಬಿಳ್ಳೆ ಜಾಬ್ ಇಲ್ಲ, ಮನ್ಯಾಗ ಮರ್ಯಾದೆ ಇಲ್ಲ, ಎಲ್ಲರೂ ಬೈಯೋರ ಆಗ್ಬಿಟ್ಟಾರ. ಜಾಬ್ ಅಂತೂ ಭಾಳ ಅವಶ್ಯಕತೆ ಆಗೈತಿ. ಅಪ್ಪನೂ ಬೈತಾರ, ಅವನು ಬೈತಾಳ. ಸಿಡಿಕೆ ನೀನು ಹೌದು, ಬಜೆಟ್ ಕಮ್ಮಿ ಇದ್ದದಕ್ಕೆ ನೀನು ಕರ್ಸಿದ್ರೆ ಹೋರಾಟ ಮಾಡ್ತಾನೋಳ. 5 ರೂಪಾಯಿ ಕಟ್ ಮಾಡಿ ಅಂದ್ರಾಗಿಂದ. ಕಮಿನ್ ಸರ್, ಕಮ್ ಸಿಟ್ ಹಿಯರ್ ಸರ್. ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ಸರ್, ಮೈ ಸೆಲ್ಫ್ ಪ್ರಕಾಶ್ ಅಂತ ಸರ್. ನಾ KCD ಒಳಗೆ ಟಾಪ್ ಮಾಡಿದ್ದೆ ಸರ್. ಆಲ್ ಓವರ್ ಕರ್ನಾಟಕ ನಾನು 5th ರ್ಯಾಂಕ್ ಒಳಗೆ ಪಾಸ್ ಆಗಿದ್ದೀನಿ ಸರ್. ನೀವು ಏನೋ ಕ್ವಶನ್ ಕೇಳಿದ್ರು ನಾನು ಅದಕ್ಕೆ 2 ಆನ್ಸರ್ ಕೊಡ್ತೀನಿ ಸರ್. ಹಂಗೆ ಆಗದ ಸರ್, ನಾನು ತುಂಬ ಟ್ಯಾಲೆಂಟು ಸರ್. ನಾನು ತುಂಬ ಸ್ಟಡಿ ಮಾಡಿದ್ದೀನಿ. ನಂಗೆ ಯಾವಾಗಲೂ 2 ಆನ್ಸರೇ ಕೊಟ್ಟೆ ರೂಢ ಸರ್ ನಂಗೆ. ಪ್ರಕಾಶ್ ಅವ್ರೆ, ನಿಮ್ಮ ಅಪ್ಪನ ಹೆಸರೇನು? ನಿಮ್ಮ ಫಾದರ್ ನೇಮ್? ಯಾವಾಗಲೂ 2 ಆನ್ಸರೇ ಕೊಟ್ಟೆ ರೂಢ ಸರ್ ನಂಗೆ. ಓಕೆ ಪ್ರಕಾಶ್ ಅವರೇ, ನಿಮ್ಮ ರೆಸ್ಯೂಮಲ್ಲಿ ಇರಲಿ, ನಿಮ್ಮ ಫೋನ್ಗೆ ಇನ್ಫಾರ್ಮ್ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ನೆಕ್ಸ್ಟ್. ಮೇ ಕಮಿನ್ ಸರ್? ಯಸ್, ಕಮ್ ಇನ್. ಕುಂದರ್ ಅಂತ ಹೇಳೇ ಅಲ್ಲല്ലോ ನಿಂಗೆ. ಇರ್ಲಿ ಬಿಡ್ರಿ, ನಡೀತೀವಿ. ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ಸರ್, ನನ್ನ ಹೆಸರು ಶಂಕರ ಅಂತ ರೀ. ಹಾಂ, ಇಷ್ಟೇ ಸರ್? ಹ್ಞೂ ರೀ ಸರ್. ನಿಮ್ಮ ಫ್ರೆಂಡ್ಸ್ ಎಲ್ಲ ಏನಂತ ಕರೀತಾರೆ? ಫ್ರೆಂಡ್ಸ್ ಎಲ್ಲ ತುಂಡಿ ಮಾರಿ ಶಂಕರ ಅಂತ ಕರೀತಾರೆ ಸರ್. ಸೊ ನಿಮ್ಮ ರಿಸ್ಯೂಮ್ ನೋಡಿ ನಿಮಗೆ ಹೈಯರ್ ಮಾಡಲ್ಲ. ಏನಂದ್ರಿ? ಇದನ್ನ ಈಗ ಹೇಳತ್ರಿಲ್ರಿ, ಮೊದಲೇ ಹೇಳ್ಬೇಕಿಲ್ಲ ನೀವು. ಫಾಲ್ತು ಒಳಗೆ ನಂದು ಒಂದು 15 ವರ್ಷ ವೇಸ್ಟ್ ಆತ. 3-4 ಲಕ್ಷ ರೂಪಾಯಿ ರೊಕ್ಕ ಹಾಕಿ 1 ಲಕ್ಷ ಪೇಜ್ ಬರೆದ, ಒಂದು 20,000 ಪೇಜ್ ಓದಿ ಅವನೊಂದು 80 ಎಕ್ಸಾಮ್ ಕೊಟ್ಟೇನಪ್ಪ. ಇವೆಲ್ಲ ಮಾಡಿ ರೆಸ್ಯೂಮ್ ಕ್ರಿಯೇಟ್ ಮಾಡ್ಕೊಂಬಂದ್ರೆ ಇಲ್ಲಿ ಕುಂತು ನೀವು ಇವತ್ತು ರೆಸ್ಯೂಮ್ಗೆ ವ್ಯಾಲ್ಯೂನಾಗ ಇಲ್ಲ ಅನ್ನತ್ರಿಲ್ರಿ. ಸಮಾಧಾನ ನೂರು ಕೊಡ್ರೆ ಯಾರಾದರೂ ಹಂಗೆ. ಸೊ ಶಂಕರ ಅವರೇ, ವೈ ಶುಡ್ ವಿ ಹೈರ್ ಯು? ಅಂದ್ರೆ ನನಗೆ ಎದಕ್ಕೆ ಹೈರ್ ಮಾಡ್ಬೇಕಂತ ಕೇಳತ್ತೀರಿ ನೀವು? ಹಾಂ ಸರ್, ಅಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ನೋಡಿರನ? ಹಾಂ, ಹಳೆ ಬಸ್ ಸ್ಟ್ಯಾಂಡ್ ಇಂದ ಒಂದು ಬಿಲ್ಡಿಂಗ್ ಐತಿ. ಆ ಬಿಲ್ಡಿಂಗ್ ಕೆಳಗ ಒಂದು ಗಾಡಿ ಐತಲ್ರಿ. ಆ ಗಾಡಿ ಮೇಲೆ ಒಂದು ಪೋಸ್ಟರ್ ಹಚ್ಚಾರ ನೋಡಿರಿ. ಹಾಂ, ಅದು ನಾನು ನೋಡಿನಿ. ಉಸೋಳೆ ಮಕ್ಳ ನಿಮ್ದೇ ಅದೇ, ಅದನ್ನ ನೋಡಿ ಬಂದೇನ ನಾ ಇಲ್ಲೇ.
ಏ ಹಂಗಲ್ಲೋ, ನಾನು ನಿನಗೆ ಕೆಲಸ ಎದಕ್ಕೆ ಕೊಡ್ಬೇಕಂತ ಕೇಳಾಕುತ್ತೀನಿ. ಯಾಕಂದ್ರೆ ನಮ್ಗೆ ಕೆಲಸ ಬೇಕ್ರಿ, ನಿಮ್ಗೆ ಕೆಲಸ ಮಾಡೋರು ಬೇಕ್ರಿ. ಅಲ್ಲೋ ಅಂಥದ್ದೇನು ಸ್ಪೆಷಾಲಿಟಿ ಐತಿ ನಿನ್ನ ಕಡೆ ಬೇರೆದವ್ರ ಕಡೆ ಇರ್ಲಾರ್ದು? ನಂಗೇನು ಗೊತ್ತ್ರಿ ಯಾರ ಕಡೆ ಏನೈತಿ ಯಾರ ಕಡೆ ಏನಿಲ್ಲ ಅಂತೇಳಿ. ನಾ ಏನು ಅವ್ರ ಜೇಬಿಸ್ ನೋಡಕ್ ಹೋಗಿರ್ತೀನಿ ಏನಲ್ಲಿ. ಏ ನಿನ್ನ ಅಚೀವ್ಮೆಂಟ್ ಸ್ಕಿಲ್ಸ್ ಬಗ್ಗೆ ಕೇಳತ್ತೀನೋ. ಏನ್ ಅನ್ಪಡದ್ರಿ, ರೆಸ್ಯೂಮೇನ್ ಗೆಣಸ್ಕಿರಾಗಿಟ್ಟಿನಿ ಇಲ್ಲಿ. ಏನ್ ಮನುಷ್ಯ ಕುಡಿತಾವಪ್ಪ. ಸರ್ ಕೂಲ್, ಲೆಟ್ ಮಿ ಹ್ಯಾಂಡಲ್ ಇಟ್. ಓಕೆ ಶಂಕರ್ ಅವರೇ, ವೇರ್ ಡು ಯು ಸಿ ಯುವರ್ ಸೆಲ್ಫ್ ಇನ್ 5 years? ಯು ಮೀನ್ 5 years ಆದ್ಮೇಲೆ ನಾನು ಎಲ್ಲಿರ್ತೀನಿ ಅಂತ ನಂಗೆ ಕೇಳತ್ರಿ. ಎಸ್. ಸೊ ನೋಡ್ರಿ, ಫಸ್ಟ್ ವರ್ಷ ಏನೈತಲ್ಲ ಎಲ್ಲ ಅಬ್ಸರ್ವ್ ಮಾಡ್ತೀನಿ. ಸೆಕೆಂಡ್ ವರ್ಷ ನಮ್ಮ ಕಂಪ್ನಿ ಒಳಗೆ ಏನೇನು ನಡೀತಿದೆ ಅನ್ನೋದು ನೋಡ್ಕೋತೀನಿ. ಥರ್ಡ್ ವರ್ಷ ಏನೈತಲ್ಲ ನಮ್ಮ ಕಂಪ್ನಿ ಒಳಗಿನ ಎಕ್ಸ್ಪೀರಿಯನ್ಸ್ಡ್ ಎಲ್ಲ ಎಂಪ್ಲಾಯ್ಸ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋತೀನಿ. 4ನೇ ವರ್ಷಕ್ಕೆ ಇದಕ್ಕಿಂತ ಒಂದು ದೊಡ್ಡದು ನಂದು ಸ್ವಂತ ಕಂಪ್ನಿ ಚಾಲೂ ಮಾಡ್ತೀನಿ. 5ನೇ ವರ್ಷಕ್ಕೆ ನಿಮ್ಮ ಕಂಪ್ನಿನ ಖರೀದಿ ಮಾಡಿ ಮಾರಿಬಿಡ್ತೀನಿ. ಸೊ ಇವಾಗ ನಾನು ಕೇಳತ್ತೀನಿ, ವೇರ್ ಡು ಯು ಸಿ ಯುವರ್ ಸೆಲ್ಫ್ ಇನ್ 5 years? ಏನು ಪಾಲ್ತು ಕ್ವಶನ್ ಕೇಳ್ತೀನಿ ನಮ್ಗೆ? ಎಕ್ಸಾಕ್ಟ್ಲಿ, ನಾನು ಅದನ್ನೇ ಹೇಳತ್ತೀನಿ. ಇನ್ನ 5 ವರ್ಷ ಬಿಟ್ಟು ನೀವು ನಿಗರಿರ್ತೀರೋ ನಾನ್ ನಿಗರಿರ್ತೀನೋ ಅನ್ನೋದೇ ಗೊತ್ತಿಲ್ಲ. ಇನ್ನು 5 ವರ್ಷ ಬಿಟ್ಟು ನೀ ಎಲ್ಲಿರ್ತೀಯೋ ಅಂದ್ರೆ ಏನ್ ಹೇಳಿ ನಾ ನಿಮಗೆ? ಅದೆಲ್ಲ ಹೋಗ್ಲಿ ಶಂಕರ್ ಅವರೇ, ಮೊದಲೆಲ್ಲ ವರ್ಕ್ ಮಾಡ್ತಿದ್ರಿ ನೀವು? ಸರ್, ರೀಡಿಸ್ಟ್ರಿಬ್ಯೂಷನ್ ಆಫ್ ಟ್ರೈಮೆಂಡಸ್ಲಿ ಹಿಲೇರಿಯಸ್ ಕಾಂಟೆಂಟ್ ವಿತ್ ಮೈ ಹಾನೆಸ್ಟ್ ರಿಯಾಕ್ಷನ್ ಸರ್. ಅಂದ್ರೆ ನಂದು ರಿಯಾಕ್ಷನ್ ಚಾನಲ್ ಇತ್ರಿ ಸರ್ ಯೂಟ್ಯೂಬ್ನಾಗ. ಓಕೆ, ಬಿ ಆನೆಸ್ಟ್. ನೀವು ಯಾಕೆ ನಮ್ಮ ಕಂಪ್ನಿನ ಚೂಸ್ ಮಾಡಿದ್ರಿ? ಅಂದ್ರೆ ನಿಮ್ಮ ಕಂಪ್ನಿ ರೆಪ್ಯುಟೇಷನ್ ಸ್ವಲ್ಪ ಚಲೋ ಐತ್ರಿ ಸರ್, ಅದಕ್ಕೆ. ಹೇ, ಓದ್ಕೊಂಡಿದ್ದೀರಿ ಹೇಳಕ್ ಹೋಗ್ಬೇಡ, ಹಾನೆಸ್ಟ್ ಆಗಿ ಆನ್ಸರ್ ಮಾಡಿ. ಯು ಮೀನ್ ಆನೆಸ್ಟ್? ಹಾಂ. ನಿಮ್ಮಂತ ಥರ್ಡ್ ಕ್ಲಾಸ್ ಕಂಪ್ನಿಗೆ ಬರಕ್ ನಮಗೂ ಇಷ್ಟ ಇಲ್ರಿ. ಮನ್ಯಾಗ ಎಲ್ಲರೂ ಫಾಲ್ತು ಅನ್ನತ್ತಿದ್ದಕ್ಕೆ ಬಂದೀವಿ. ಇಲ್ಲಿ ಬಂದು ನೋಡಿದ್ರೆ ನೀವು ಎಂತ ಅನ್ಪಡ್ ಸುಳೆ ಮಕ್ಳಿರಿ, ಎಂತ ಫಾಲ್ತು ಕ್ವಶನ್ ಕೇಳತ್ತೀರಿ. ಯಾವ ಲೋಕನಾಗ ಓದಿವು? ಏನಿಲ್ಲ ಸರ್, ನಿಮ್ಮ ಕಂಪ್ನಿ ಒಳಗೆ ವರ್ಕ್ ಮಾಡ್ಬೇಕನ್ನೋ ಡ್ರೀಮ್ ಇತ್ರಿ ನಂದು. ಐ ಲೈಕ್ ಯುವರ್ ಕಾನ್ಫಿಡೆನ್ಸ್. ಮತ್ತೆ ನಿಮ್ಮ ಎಕ್ಸ್ಪೆಕ್ಟೆಡ್ ಸ್ಯಾಲ್ರಿ ಎಷ್ಟೈತಿ? ಒಂದು 12 ಕೋಟಿ ರೀ ಸರ್. ಮೊದಲ ಎಷ್ಟಿತ್ತು? ಅಷ್ಟೇ 1 ಕೋಟಿ ಇತ್ತು ಸರ್. ಸಾರಿ ತುಣಿ ಮಾರ ಶಂಕರ ಅವರೇ, ನಮ್ಮ ಕಡೆ ಅಷ್ಟು ಕೊಡೋಕ್ಕಾಗಲ್ಲ. ಸ್ಟಾರ್ಟಿಂಗ್ ನಮ್ದು 15,000 ರೂಪಾಯಿ ಪೇಮೆಂಟ್. ಓಕೆ ಡೀಲ್ ಡನ್ ಸರ್. ಮುಂದೆ 30,000 ರೂಪಾಯಿ ಆಗುತ್ತೆ. ಆಯ್ತು ತೋರಿ, ಹಂಗಾರೆ ನಾ 30,000 ಆದ್ಮೇಲೆ ಬರ್ತೀನಿ ತೋರಿ ಸರ್ ಜಾಯ್ನಿಂಗ್. ಇದು ಆಕ್ಚುಲಿ ಚೆನ್ನಾಗಿರೋದು. ನಿಂದಂತ್ರ ಆಗಿರಲ್ ಬಿಡೋದಷ್ಟೇ. ಉಸೋಳೆ ಬಾಗಲೇ ಸೆಲೆಕ್ಟ್ ಆತ್ ನಂದೆ, ಮನೆಗೆ ಬರ್ದಿದ್ದೇನೆ ಜಾಯ್ನಿಂಗ್ ಲೆಟರ್ ಪೋಸ್ಟ್ನಾಗೆ. ಹೌದಾ? ನನ್ನ ನೋಡ್ಲಿಪ್ಪ, ನಂದು ಆಗಲಿಲ್ಲ. ಮತ್ತೆ ಇಲ್ಲ ಆತು ನನ್ನ ಪ್ಲ್ಯಾನ್. ಯಾಕೆ ರಿಜೆಕ್ಟ್ ಆತೆ? ಒಳ್ಳೆಯಪ್ಪ, ಮನೆಯೊಳಗೆ ಅಪ್ಪ ಅಮ್ಮ ಎಲ್ಲರೂ ಬೈತಾರಲಿ. ಮಂದಿ ನಮ್ಮ ಊರಾಗಿನ ಮಂದಿ ಜಗ್ಗು ಬೈತಾರೆ. ಉಸೋಳೆ ಮಗನೇ, ಮಂದಿ ಏನು ಮಾತಾಡ್ತಾರೆ ತಗೊಂಡು ಏನು ಮಾಡ್ತಿ? ಮಂದಿ ಇರೋದೇ ಮಾತಾಡಕ್ಲಿ. ನಿಮ್ದು ಜೀವನ ನಿಮಗೆ ಎದ್ರ ಖುಷಿ ಸಿಗ್ತೈತೆ ಅನ್ನೋದು ವಿಚಾರ ಮಾಡಿ, ಮಂದಿ ಏನು ಮಾತಾಡ್ತಾರೆ ಅನ್ನೋದು ವಿಚಾರ ಮಾಡಕ್ಕೆ ಹೋಗ್ಬಾರ್ದು ದೋಸ್ತ. ಆರಾಮಿರ ಅಲ್ಲಿ ಹೋಗಿ ಚಾ ಕುಡಿಯನ್ ಬಾ, ಒಂದು ದಮ್ ಹೊಡಿಯನ್, ಎಲ್ಲ ಆರಾಮಾಗಿದೆ. ಸೊ ಲೈಫ್ ಈಸ್ ಆಲ್ ಅಬೌಟ್ ನೆಕ್ಸ್ಟ್ ಸ್ಟೆಪ್. A few moments later. ಲೈಫ್ ಒಳಗೆ ಎಲ್ಲ ಸ್ಟೆಪ್ನು ಎಂಜಾಯ್ ಮಾಡ್ರಿ. ಒಟ್ಟ ಏನು ಲೈಫ್ನ ಏನೋ ಮಾಡಿದ್ರೆ ಬಂದ್ ಮಾಡಿ ಚಾಲೂ ಮಾಡಿಬಿಟ್ಟು 2,000 years later. ಮರ್ತು ಬಿಟ್ಟಿರ್ಲಿ ಅದು. One eternity later. ಲೈಫ್ ಈಸ್ ಆಲ್ ಅಬೌಟ್ ದಿ ನೆಕ್ಸ್ಟ್ ಸ್ಟೆಪ್ ಆ್ಯಂಡ್ ದಿ ಎಂಜಾಯ್ಮೆಂಟ್. ಸೊ ಲೈಫ್ ಒಳಗೆ ಪ್ರತಿಯೊಂದು ಸ್ಟೆಪ್ನು ಎಂಜಾಯ್ ಮಾಡ್ರಿ. ಯಾವತ್ತು ಬೇಸರ ಗೀಸರ ಅದ್ರೊಳಗೆ ಇರಾಕೋಬೇಡ್ರಿ, ಎಂಜಾಯ್ಮೆಂಟ್ ಒಳಗೆ ಇರ್ರಿ. ಈ ವಿಡಿಯೋ ಎಲ್ರಿಗೂ ಲೈಕ್ ಆಗೈತೆ ಅಂತೇಳಿ ಅನ್ಕೋತೀನಿ. ಸೊ ವಿಡಿಯೋ ಏನಾದರೂ ಲೈಕ್ ಆಗಿದ್ದಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಮೂಕ್ಲರಿ ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಕಿತ್ತು ಹೋಗೋ ಒತ್ರಿ ಅದನ್ನ.